ಕನ್ನಡ ಚಿತ್ರರಂಗಕ್ಕೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ. ನಿಜವಾಗ್ಲೂ ಇತ್ತೀಚೆಗೆ ಕನ್ನಡ ಚಿತ್ರರಂಗಕ್ಕೆ ಅದೇನಾಗಿದೆಯೋ ಅನ್ನುವಂಥ ಪ್ರಶ್ನೆ ಕಾಡತೊಡಗೋಕ್ಕೆ ಶುರುವಾಗಿದೆ. ಹೌದು, ಇವತ್ತು ಬೆಳ್ಳಂಬೆಳಗ್ಗೆ ಶಾಕಿಂಗ್ ಅಂತ ಅನಿಸಿದ್ದು ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಲಾಸ್ ಆಗಿದೆ ಅಂತ ಅನಿಸಿದ್ದು ನಿರ್ಮಾಪಕ ನಟ ದಿಲೀಪ್ ರಾಜ್ ಅವರ ನಿಧನ. ಒಮ್ಮೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಏನು ಹೇಳ್ತಿದ್ದೀರಾ, ಕರೆಕ್ಟಾಗಿ ಇನ್ನೊಮ್ಮೆ ಹೇಳಿ ಅಂತ. ಹೌದು, ನಟ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ದಾರೆ. ಯಾರು ಕೂಡ ಭಾವಿಸಿರಲಿಲ್ಲ ಈ ಥರದೊಂದು ಸುದ್ದಿ ಬರುತ್ತೆ ಅಂತ. ಇನ್ನು ಇತ್ತೀಚೆಗೆ ತಾನೇ ಇವರ ಸೀರಿಯಲ್ಗಳನ್ನು ನೋಡ್ತಾ ಇದ್ವಿ, ಒಂದಷ್ಟು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ವಿ, ಈವೆಂಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಯಂಗ್ ಏಜ್ ಆಗಿತ್ತು, ಮದುವೆ ಆಗಿತ್ತು, ಚೆನ್ನಾಗೇ ಇದ್ರು, ಚೆನ್ನಾಗಿ ಜೀವನ ನಡೀತಾ ಇತ್ತು. ಅಂಥದ್ರಲ್ಲಿ ಸಾವಿನ ಸುದ್ದಿ ಅಂತಂದಾಗ ಆಶ್ಚರ್ಯ ಆಗತ್ತೆ. ದಿಲೀಪ್ ಅವ್ರಿಗೆ ಏನಾಯಿತು, ಏನಾಗಿತ್ತು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರು ಕೊನೆ ಉಸಿರು ಎಳೆದಿದ್ದಾರೆ. ದಿಲೀಪ್ ರಾಜ್ ಸಾವಿನ ಸುದ್ದಿ ಕಿರುತೆರೆ ಹಾಗೂ ಚಿತ್ರರಂಗಕ್ಕೆ ದೊಡ್ಡ ಆಘಾತ ನೀಡಿರೋದು. ದಿಲೀಪ್ ರಾಜ್ ನಿಧನದ ಸುದ್ದಿ ಕೇಳಿ ಕಲಾವಿದರು ಹಾಗೂ ಸ್ನೇಹಿತರು ಆಸ್ಪತ್ರೆಯತ್ತ ಬರ್ತಾ ಇದ್ದಾರೆ. ಹೌದು, ದಿಲೀಪ್ ರಾಜ್ ಅವರು ನಿನ್ನೆ ಸಂಜೆವರೆಗೂ ಆರಾಮಾಗೇ ಇದ್ದರು, ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಸಿನಿಮಾ ಶೂಟಿಂಗು, ಕತೆ, ನಿರ್ದೇಶನ ಈ ರೀತಿಯಾಗಿ ಬ್ಯುಸಿ ಆಗಿದ್ದವರು. ಫ್ಯಾಮಿಲಿ, ಪಾರ್ಟಿ, ಕಾರ್ಯಕ್ರಮಗಳು, ಮತ್ತೊಂದು ಇನ್ನೊಂದು ಅಂತ ಅವರ ಜೀವನ ತುಂಬಾ ನಾರ್ಮಲ್ ಆಗಿತ್ತು. ಆದರೆ ಇದಕ್ಕಿದ್ದ ಹಾಗೇ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ದಿಢೀರಂತ ಎದೆನೋವು ಕಾಣಿಸ್ಕೊಂಡಾಗ ಸಹಜವಾಗಿ ಅವರ ಫ್ಯಾಮಿಲಿಯವರು ಆತಂಕಕ್ಕೊಳಗಾಗಿದ್ದಾರೆ, ಗಾಬರಿನೂ ಆಗಿದ್ದಾರೆ. ಆದರೆ ತಡ ಮಾಡಲಿಲ್ಲ, ಹತ್ತಿರದಲ್ಲೇ ಇದ್ದಂಥ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ, ದಾಖಲು ಕೂಡ ಮಾಡಿದ್ದಾರೆ. ವಿಪರೀತವಾಗಿ ಎದೆನೋವು ಅವರಿಗೆ ಕಾಣಿಸ್ಕೊಳ್ತಾ ಇತ್ತು. ಆದರೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚಿತವಾಗಿಯೇ ಅವರ ದೇಹದ ಒಳಗೆ ಯಮರಾಯ ಹೊಕ್ಕಿ ಕೂತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೀಟ್ಮೆಂಟನ್ನು ಕೊಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿ ಆಗಿಲ್ಲ, ಕೊನೆ ಉಸಿರೆಳೆದಿದ್ದಾರೆ. ದಿಲೀಪ್ ರಾಜ್ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ನಿಜವಾಗ್ಲೂ ಕೂಡ ಆಕಸ್ಮಿಕವೇ. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬಹುದಾದ ಎಲ್ಲ ರೀತಿಯಾದಂಥ ಟ್ಯಾಲೆಂಟ್ ಇದ್ದಂಥ ವ್ಯಕ್ತಿ ದಿಲೀಪ್ ರಾಜ್ ಅವರ ಹಿನ್ನೆಲೆ ಈ ಸಂದರ್ಭದಲ್ಲಿ ನಾವು ನೋಡಲೇಬೇಕಾಗತ್ತೆ. ದಿಲೀಪ್ ರಾಜ್ ಅವರು 1978 ಸೆಪ್ಟೆಂಬರ್ 2 ಬೆಂಗಳೂರಿನಲ್ಲೇ ಜನಿಸ್ತಾರೆ. ಕಾಲೇಜು ದಿನಗಳಲ್ಲಿಯೇ ನೃತ್ಯ ನಿರ್ದೇಶನದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ದಿಲೀಪ್ ರಾಜ್ ಅವರು ನಾಟಕ ತಂಡವನ್ನು ಸೇರ್ತಾರೆ. ಬಳಿಕ ಸಿನಿಮಾಗಳತ್ತ ಮುಖ ಮಾಡ್ತಾರೆ. ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಮೊದಲು ಕಿರುತೆರೆಗೆ ಕಾಲಿಟ್ಟ ದಿಲೀಪ್ ರಾಜ್ ಕಂಬದ ಮನೆ ಧಾರಾವಾಹಿಯಲ್ಲಿ ನಟಿಸ್ತಾರೆ. ನಂತರ ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾರೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಸೀರಿಯಲ್ಗಳನ್ನು ಕೊಟ್ಟ ನಂತರ ಇವರಿಗೆ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಕೂಡ ಸಿಗುತ್ತೆ. ಯಾಕಂದರೆ ಅವರ ಅಭಿನಯ ಅಷ್ಟು ಚೆನ್ನಾಗಿತ್ತು, ನೋಡೋದಕ್ಕೂ ಅಷ್ಟು ಚೆನ್ನಾಗಿದ್ರು. ಅಂದರೆ ಹೀರೋಗೆ ಯಾವ ಕ್ವಾಲಿಟಿ ಇರಬೇಕೋ ಆ ಎಲ್ಲ ಕ್ವಾಲಿಟಿಯೂ ಕೂಡ ದಿಲೀಪ್ ಅವ್ರಿಗೆ ಇತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಟನೆಗೂ ಸೈ, ಡ್ಯಾನ್ಸಿಗೂ ಸೈ, ಎಲ್ಲದಕ್ಕೂ ಸೈ, ವಿಲನ್ ಲುಕ್ಕಿಗೂ ಸೈ, ಆ ಥರದೊಂದು ಟ್ಯಾಲೆಂಟ್ ಇದ್ದಂಥ ವ್ಯಕ್ತಿ ಅಂತಂದರೆ ಅದು ದಿಲೀಪ್ ರಾಜ್ ಅವರು. ಸೀರಿಯಲ್ ಮುಖಾಂತರವಾಗಿ ಜನರ ಮನಸ್ಸನ್ನು ಗೆದ್ರೂ ಕೂಡ ಅದಾದಮೇಲೆ ಸಿನಿಮಾ ಕಡೆನೂ ಕೂಡ ಮುಖ ಮಾಡ್ತಾರೆ. ಸಿನಿಮಾದಲ್ಲೂ ಕೂಡ ಅವರಿಗೆ ಅವಕಾಶಗಳು ಸಿಗತ್ತೆ. ಹಲವು ಸಿನಿಮಾಗಳಲ್ಲಿ ಮಿಂಚಿದ್ರು. 2005ರಲ್ಲಿ ತೆರೆ ಕಂಡಂಥ ಬಾಯ್ ಫ್ರೆಂಡ್ ಚಿತ್ರದ ಮುಖಾಂತರವಾಗಿ ಚಿತ್ರರಂಗಕ್ಕೆ ಇವರು ಎಂಟ್ರಿ ಕೊಡ್ತಾರೆ. ಬಳಿಕ 2007ರಲ್ಲಿ ಮಿಲನ ಚಿತ್ರದ ಖಳನಾಯಕ ಪಾತ್ರದಲ್ಲಿ ಮಿಂಚ್ತಾರೆ. ನಂತರ 7 o'clock, ಕ್ಷಣ ಕ್ಷಣ ಚಿತ್ರ ಹಾಗೂ ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲೂ ಕೂಡ ನಟಿಸಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟನಾಗಿ ಜನಪ್ರಿಯರಾಗ್ತಾರೆ. ಇನ್ನು ಇಷ್ಟಕ್ಕೆ ಅವರ ಸಿನಿಮಾ ಜರ್ನಿ ಅಥವಾ ಸೀರಿಯಲ್ ಜರ್ನಿ ಅಥವಾ ಈ ಕಲಾ ಸೇವೆ ನಿಲ್ಲೇ ಇಲ್ಲ. ಕೇವಲ ನಟನೆ ಮಾಡ್ಕೊಂಡು ಕೂತ್ಕೊಂಡ್ಲೇ ಇಲ್ಲ. ಅವ್ರಿಗೆ ಅನಿಸ್ತು ನನ್ನ ಟ್ಯಾಲೆಂಟ್ ಇನ್ನೂ ಏನೋ ಇದೆ, ಇಲ್ಲ ನಾನು ಇನ್ನೂ ಏನೋ ಮಾಡಬೇಕು ಅಂತ. ಸೊ ಆ ಕಾರಣಕ್ಕಾಗಿ ಅವರು ನಿರ್ಮಾಪಕರಾಗಿಯೂ ಕೂಡ ಬಡ್ತಿಯನ್ನು ಪಡ್ಕೊಳ್ತಾರೆ. ಎಲ್ರಿಗೂ ಆಶ್ಚರ್ಯ ಅನಿಸಿದೆ ಅಷ್ಟೇ. ಎಲ್ಲೋ ಒಂದು ಕಡೆಯಲ್ಲಿ ಸೋಲ್ತೀವಿ ಅಂತಂದಾಗ ಸಾಕು ಈ ಇಂಡಸ್ಟ್ರಿ ಅಂತ ಕೈ ಮುಗಿದು ಹೋಗೋರೇ ಜಾಸ್ತಿ ಇರ್ತಾರೆ. ಬಟ್ ದಿಲೀಪ್ ಅವ್ರು ಹಂಗೆ ಮಾಡಲಿಲ್ಲ. ಅವರಿಗೆ ಹಿಟ್ ಸಿನಿಮಾ ಸಿಗದೆ ಇದ್ರೂ ಅಥವಾ ಸೀರಿಯಲ್ಗಳು ಬ್ಯಾಕ್ ಟು ಬ್ಯಾಕ್ ಹೇಳಿಕೊಳ್ಳುವಂಥ ಜನಪ್ರಿಯತೆಯನ್ನು ಪಡ್ಕೊಳ್ಳಿಲ್ಲ ಅನ್ಲೂ ಕೂಡ ಈ ಇಂಡಸ್ಟ್ರಿ ಸಾಕು ಅಂತ ಅವ್ರು ಹೋಗಲೇ ಇಲ್ಲ, ನಿರ್ಮಾಪಕರಾಗ್ತಾರೆ. ರಥಸಪ್ತಮಿ ಧಾರಾವಾಹಿ ಮುಖಾಂತರವಾಗಿ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡ್ತಾರೆ ದಿಲೀಪ್ ಅವರು. ಕೆಲ ಕಿರುತೆರೆ ರಿಯಾಲಿಟಿ ಶೋಗಳ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಹಿಟ್ಲರ್ ಕಲ್ಯಾಣ
ಧಾರಾವಾಹಿಯಲ್ಲಿ ನಟಿಸಿ ಆ ಧಾರಾವಾಹಿಯನ್ನು ಅವರೇ ನಿರ್ಮಾಣನೂ ಕೂಡ ಮಾಡ್ತಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮುಖಾಂತರವಾಗಿ ಕಿರುತೆರೆಗೆ ಕಂಬ್ಯಾಕ್ ಮಾಡ್ತಾರೆ. ಆ ಪಾತ್ರಕ್ಕೆ ವೀಕ್ಷಕರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗುತ್ತೆ. ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ಜನಪ್ರಿಯ ಧಾರಾವಾಹಿ ಕೃಷ್ಣ ರುಕ್ಕು ನಿರ್ಮಾಪಕರು ಕೂಡ ಆಗಿದ್ರು. ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಗುರುತಿಸಿಕೊಂಡಿದ್ದ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಅವರ ನಿಧನ ನಿಜವಾಗ್ಲೂ ಕೂಡ ಇದು ಚಿತ್ರರಂಗಕ್ಕೆ ಮತ್ತು ಕಿರುತೆರೆಗೆ ಒಂದು ದೊಡ್ಡ ಆಘಾತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವೂ ಅಂದುಕೊಂಡಂತೆ ಇದ್ದಿದ್ರೆ ಅವರು ಆರಾಮಾಗಿ ಜೀವನ ಮಾಡ್ಬೋದಿತ್ತು. ಮದುವೆ ಆಗಿತ್ತು, ಮಕ್ಕಳು ಕೂಡ ಇದ್ದಾರೆ, ಹೆಂಡತಿ ಕೂಡ ಇದ್ದಾರೆ. ಸೊ ಒಂದು ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ಬಂದಂಥ ಆಘಾತಕಾರಿಯಾದಂಥ ಸುದ್ದಿ ಅವರ ಅಭಿಮಾನಿಗಳಿಗೆ ಬಹಳ ಅಂದರೆ ಬಹಳ ನಿರಾಸೆಯನ್ನು ಹುಟ್ಟಾಕಿದೆ. ತುಂಬ ಚಿಕ್ಕ ವಯಸ್ಸು. ಈ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಅಂದರೆ ಏನು? ಇತ್ತೀಚೆಗೆ ನಾವು ಬರೀ ಚಿಕ್ಕ ಚಿಕ್ಕ ವಯಸ್ಸಿನ ಕಲಾವಿದರನ್ನೇ ಕಳ್ಕೊಳ್ತಾ ಇದ್ದೀವಿ. ಇದು ಅವರ ಕುಟುಂಬಕ್ಕೆ ಹಾಗೆಯೇ ಅವರ ಆಪ್ತರಿಗೆ ಒಂದು ದೊಡ್ಡ ಆಘಾತ. ಎಲ್ರಿಗೂ ಕೂಡ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ನಾವು ಕೇಳ್ಕೊಳ್ಬೇಕಾಗತ್ತೆ. ಇನ್ಯಾವತ್ತೂ ನಾವು ಚಿತ್ರರಂಗದ ಬಗ್ಗೆ ಅಥವಾ ಬೇರೆ ಇನ್ಯಾವುದೇ ವಿಚಾರದ ಬಗ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರದೊಂದು ಸಾವಿನ ಸುದ್ದಿ ಕೇಳೋದು ಬೇಕಾಗಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ದಿಲೀಪ್ ರಾಜ್ ಅವರ ಯಾವ ಚಿತ್ರ ನಿಮಗೆ ಇಷ್ಟ ಆಗಿತ್ತು, ನೀವು ಯಾವಾಗ ಅವರನ್ನು ನೋಡಿದ್ರಿ, ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.